ಚೋಟು, ಎಲ್ಲಿಗೆ ಹೋಗಿದ್ದೆ ನೀನು? ಅಮ್ಮ, ಅಂಗಡಿಗೆ ಹೋಗಿದ್ದೆ. ರೇಷನ್ ಸ್ವಲ್ಪ ಖಾಲಿಯಾಗಿತ್ತು. ಏನೇ ಇದ್ರೂ ಪದ್ದುಗೆ ಹೇಳು ಅಂತ ಹೇಳಿದ್ದೀನಿ ಅಲ್ವಾ? ಕಡೆ ಪಕ್ಷ ನನ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ ನೀನು? ನೋಡು, ನೀನೀಗ ಪದೇ ಪದೇ ಹೊರಗಡೆ ಓಡಾಡ್ತಾ ಇದ್ರೆ ಕಷ್ಟ ಆಗತ್ತೆ. ನಾವಿಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ನನಗೂ ಗೊತ್ತಾಗಬಾರ್ದ ನಂದಿನಿ ಮೊರೆ. ಸುಬ್ಬು, ನೀನ್ ಇಲ್ಲಿಗೆ ಹೇಗೆ ಬಂದೆ? ಏನಮ್ಮೋರೆ ಇದೆಲ್ಲ? ನಿಮ್ಮ ಪಾಲಿಗೆ ನಾನು ಇಷ್ಟು ದೂರ ಆಗ್ಬಿಟ್ನಾ? ಅಮ್ಮೋರೆ, ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ಗೊತ್ತಾಗದೆ ಎಷ್ಟು ಒದ್ದಾಡ್ತಾ ಇದ್ದೆ ಗೊತ್ತಾ ನಾನು? ನಾನೇನಾದರೂ ನಿಮಗೆ ಬೇಜಾರು ಮಾಡಿದ್ದೀನಿ ಅಮ್ಮೋರೆ, ಅಥವಾ ಕೋಪ ಬರ್ಸಿದ್ದೀನಿ ಅಮ್ಮೋರೆ? ಯಾಕಮ್ಮೋರೆ ನನಗೂ ಹೇಳಿದೆ ನೀವು ಈ ಜಾಗಕ್ಕೆ ಬಂದ್ಬಿಟ್ಟಿದ್ದೀರಾ? ನನಗೆ ನಿನ್ನ ಬಗ್ಗೆ ಯಾವ ಬೇಸರನೂ ಇಲ್ಲ ಸುಬ್ಬು. ನಾನು ನಿನ್ನನ್ನು ನನ್ನ ದೃಷ್ಟಿಯಿಂದ ದೂರನೂ ಮಾಡಿಲ್ಲ. ಮತ್ತು ಯಾಕಮ್ಮೋರೆ ಮನೇಲಿ ಯಾರಿಗೂ ಹೇಳ್ದೆ ಇದ್ದಕ್ಕಿದ್ದಾಗೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಅಂಥ ಪರಿಸ್ಥಿತಿ ಬಂದಿತ್ತು ಸುಬ್ಬು. ಆ ವಿಜಯಾಂಬಿಕಾ ನನ್ನನ್ನು ಹುಡ್ಕೊಂಡು ಅಲ್ಲಿಗೆ ಬಂದೇ ಬರ್ತಾಳೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿಮ್ಗೆ ಯಾರಿಗೂ ಹೇಳೋಕ್ಕಾಗದೆ ಹಾಗೆ ಬಂದ್ಬಿಟ್ಟೆ. ಆದರೂ ನೀವೆಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಒಂದು ಮಾತಾದರೂ ನನಗೆ ಹೇಳಬೇಕಾಗಿತ್ತಮ್ಮರೆ ನೀವು. ಸುಬ್ಬು, ನಾನು ಎಲ್ಲಿದ್ದೀನಿ ಅನ್ನೋ ವಿಷಯ ನೀನು ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಇಷ್ಟು ದಿನ ನಾನೇನೇ ಹೇಳಿದ್ರು ಅದನ್ನೆಲ್ಲ ನೆರವೇರಿಸೋದಕ್ಕೆ ನೀನು ತುಂಬ ಕಷ್ಟಪಟ್ಟಿದ್ದೀಯ. ನೀನು ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ನನ್ನ ಸಮಸ್ಯೆಗಳನ್ನು ನಿನ್ನ ಸಮಸ್ಯೆ ಅಂದ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀಯ. ಸಾಕು ಸುಬ್ಬು. ನೋಡು, ನೀನು ಹೊಸದಾಗಿ ಮದುವೆ ಆಗಿರೋ ಹುಡುಗ, ಅದರಲ್ಲೂ ನೀನು ಕೈ ಹಿಡ್ದಿರೋದು ನನ್ನ ಮಗಳನ್ನ. ನೀನು ಮತ್ತೆ ನನ್ನ ಮಗಳು ಯಾವಾಗಲೂ ಸಂತೋಷವಾಗಿರಬೇಕು. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಖುಷಿ ಬಗ್ಗೆ ನೀನು ಯೋಚನೆ ಮಾಡೋದು ಬಿಟ್ಟು ನೀನು ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಸಂಸಾರದ ಕತೆ ಏನು ಹೇಳು? ಅದಕ್ಕೆ ನನ್ನ ಬಗ್ಗೆ ಯಾವ ವಿಷಯನೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡು ನಿನಗೆ ಹೇಳಲಿಲ್ಲ. ಏನಮ್ಮೋರೆ, ನಿಮ್ಮ ಸಮಸ್ಯೆಗಳು, ನಿಮ್ಮ ವಿಷಯಗಳು ನನಗೆ ಹೊರೆ ಆಗುತ್ತಾ ಅಮ್ಮೋರೆ? ಅಮ್ಮೋರೆ, ನನ್ನ ಜೀವನದ ಕೊನೆ ಉದ್ದೇಶ ಒಂದೇ ಒಂದು ಅಮ್ಮೋರೆ ಇರೋದು, ನಿಮ್ಮನ್ನ ಯಜಮಾನ್ರನ್ನ ಒಂದು ಮಾಡೋದು ಅಷ್ಟೇ. ನನ್ನ ಜೀವನ, ನನ್ನ ಭವಿಷ್ಯ, ನನ್ನ ಸಂತೋಷ ಅಂತ ಹೇಳಿದ್ರಲ್ಲ, ಅದಿರೋದೇ ನೀವಿಬ್ರು ಒಂದಾಗೋದ್ರ ಮೇಲೆ. ಅಮ್ಮೋರೆ, ನೀವು ಯಜಮಾನ್ರು ಒಂದಾದರೆ ತಾನೇ ಶ್ರಾವಣಿ ಮೇಡಮ್ಗೆ ತಂದೆ ತಾಯಿ ಪ್ರೀತಿ ಸಿಗೋದು. ಸುಬ್ಬು, ಅದು ಹಾಗಲ್ಲ. ಸರಿ ಬಿಡಿ ಅಮ್ಮವ್ರೆ, ಪರವಾಗಿಲ್ಲ. ಆದರೂ ಅದೇನೇ ಇರಲಿ, ನೀವು ಇದಕ್ಕಿದ್ದ ಹಾಗೆ ಇಲ್ಲಿ ಬಂದು ಉಳ್ಕೊಂಡಿರೋದು ಅಷ್ಟು ಸೇಫ್ ಅಲ್ಲ ಅಮ್ಮವ್ರೆ. ನೀವು ನನಗೊಂದು ಮಾತಾದರೂ ಹೇಳಬೇಕಾಗಿತ್ತು. ಆಗಲ್ಲ, ಏನೂ ಇಲ್ಲ ಸುಬ್ಬು ಅಣ್ಣ. ನಮಗೆ ಕಾವಲಾಗಿ ಪದನ ಇದ್ದಾರಲ್ಲ. ಪದನ ಇರುವಾಗ ನಮಗೇನು ಚಿಂತೆ? ಓಹೋ, ಅಪ್ಪನಿಗೆ ನೀವು ಇಲ್ಲಿರೋ ವಿಷಯ ಗೊತ್ತಿದೆ ಅಂತ ಆಯಿತು. ಆದರೂ ಅವ್ರು ನನಗೊಂದು ಮಾತು ಹೇಳಿಲ್ಲ ಅಮ್ಮವ್ರೆ.